ಇತ್ತು. ನಿಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾ? ನಿಮ್ಮ ಅಪ್ಪ ಅಮ್ಮ ಸ್ಟ್ರಿಕ್ಟಾ? ತುಂಬ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಜೀವನ ಮಾಡೋಕ್ಕೆ ತೊಂದರೆ ಇರಲಿಲ್ಲ ನಮ್ಮ ಮನೆಯಲ್ಲಿ, ಎಸ್. ಆದರೆ ದುಂದು ವೆಚ್ಚ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಅಪ್ಪ ಸ್ವಲ್ಪ ದುಡ್ಡಿನಲ್ಲಿ ಭಾಳ ಜಿಪುಣತನ. ಇವನ್ನೇ ನೋಡ್ತೀರಾ, ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಜಿಪುಣತನ ಇತ್ತು. ಹಾಗಾಗಿ ಜಿಪುಣತನ ಬುದ್ಧಿವಂತಿಕೆನಾ? ಜಿಪುಣತನ ಅದು ಬುದ್ಧಿವಂತಿಕೆ, ಅದು ಬುದ್ಧಿವಂತಿಕೆ ಇತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಳೆಗೆ ಬೇಕು ಅನ್ನೋ ಆಲೋಚನೆ ಅದು ಅದಿತ್ತು, ಭಾಳ ಇತ್ತು. ನಾಳೆಗೆ ಮಕ್ಕಳಿಗೆಲ್ಲ ಮಾಡಿ ನನ್ನ ಮಕ್ಕಳು ಸುಖವಾಗಿರಬೇಕು ಅಂತಕ್ಕಂಥ ಭಾವನೆ ಇತ್ತು. ನಮ್ಮ ತಾಯಿಗೂ ಇತ್ತು, ನಮ್ಮ ಅಪ್ಪನಿಗೂ ಇತ್ತು. ಹಾಗಾಗಿನೇ ನಮ್ಮ ಅಪ್ಪನಿಗೆ 6 ಎಕರೆ ಜಮೀನಿತ್ತು. ಹೌದಾ? ಕುಸ್ಕಿ ಜಮೀನು. ಓಕೆ, ಖುಷಿ. ಆಮೇಲೆ ನಮ್ಮ ತಾಯಿನ ಮದುವೆ ಆದಮೇಲೆ ಅಲ್ಲಿ ಜಮೀನು ಬಂತು. ಯಾಕೆ ನಮ್ಮ ತಾಯಿ ಒಬ್ಬಳೇ ಮಗಳು. ಓಕೆ. ನಮ್ಮ ಅಜ್ಜಿ ಏನು ಮಾಡಿದ್ಲು, ಮಕ್ಕಳಿಲ್ಲ ಅಂದ್ಬಿಟ್ಟು ಒಬ್ಬರು ದತ್ತು ತಗೊಬಿಟ್ಟಿದ್ರು. ಆಮೇಲೆ ನಮ್ಮ ತಾಯಿ ಹುಟ್ಟಿದಾಳೆ. ಆಮೇಲೆ ವ್ಯಾಜ್ಯ ಎಲ್ಲ ಆಗಿ ಆಮೇಲೆ ಕೊನೆಗೆ ಆಸ್ತಿಗೆ ಇವ್ರಿಗೆ ಸ್ವಲ್ಪ ಆಸ್ತಿ ಬಂತು. ಅದು ಆ್ಯಡ್ ಆಯ್ತು ಇಲ್ಲಿಗೆ. ಅದನ್ನು ಮಾರ್ಬಿಟ್ಟು ಅಲ್ಲಿ ನಿಂಗೇಗೌಡ ನೋಡಿಲ್ಲ ಅಲ್ಲಿ, ಅದು ಮಾರ್ಬಿಟ್ಟು ನಮ್ಮೂರಿಗೆ ಬಂದು ಜಮೀನು ತಗೊಂಡು ನಮ್ಮ ಮದುವೆ ಆದಮೇಲೆ. ಓಕೆ. ತರಿ ಜಮೀನು 1 ಎಕರೆ 13 ಗುಂಟೆ. ಆ ಜಮೀನು ತಗೊಂಡ್ಮೇಲೆ ಕುಸ್ಕಿ ಜಮೀನು 6 ಎಕರೆ ಇತ್ತು ನಮ್ಮ ಅಪ್ಪನಿಗೆ. ಇದು ತಗೊಂಡ್ಮೇಲೆ ನಮ್ಮ ಅಪ್ಪ ಅದರಲ್ಲೇ ಸಂಪಾದನೆ ಮಾಡಿ ನಮ್ಮನ್ನೆಲ್ಲ ಪಾಪ ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ನಾನು ಓದಲಿಕ್ಕೆ ನಾನು ಕೂಡ ವೀರ ಮಕ್ಕಳು ಕುಣಿತ ಸೇರ್ಕೊಬಿಟ್ಟಿದ್ದೆ. ನಮ್ಮ ಅಪ್ಪ ಏನು ಮಾಡಿದ್ರು, ವೀರ ಮಕ್ಕಳು ಕುಣಿತ ಅಂತ ನಮ್ಮ ಊರಲ್ಲಿ ಮನೆಯೆಲ್ಲ ಒಂದು ಕಡೆ ಎಲ್ಲ ನೀವು ಅದನ್ನು ಮಾಡ್ತಾ ಇದ್ದೀರಿ. ಅದು ಸೇರ್ಕೊಂಡಿದ್ದೆ. ಅವನು ನಂಜೇಗೌಡ ಅಂತ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ದ. ಅವನೇನು ಮಾಡ್ತಿದ್ದ, ಕುಣಿತ ಕಲಿಸೋದ್ರ ಜೊತೆಗೆ ಡ್ಯಾನ್ಸ್ ಕಲಿಸೋದ್ರ ಜೊತೆಗೆ ಅಕ್ಷರಾಭ್ಯಾಸನೂ ಮಾಡಿಸ್ತಾ ಇದ್ದ. ಅದುಪ್ಪ ಮರಳಿನಲ್ಲಿ ಎಲ್ಲ ಕಾಗುಣಿತ, ಲೆಕ್ಕ ಎಲ್ಲ ಕಲಿಸ್ಕೊಟ್ಟಿದ್ದ. ಅವನು 2 ವರ್ಷಗಳ ಕಾಲ ನಮಗೆ ಕುಣಿತ ಹೇಳ್ಕೊಟ್ಟಿದ್ದ. ಆ 2 ವರ್ಷದಲ್ಲಿ ಅಕ್ಷರಾಭ್ಯಾಸನೂ ಮಾಡಿಬಿಟ್ಟಿದ್ದ. ಅವನು ಏನು ಮಾಡಿಬಿಟ್ಟ, ಊರಿನವ್ರು ದುಡ್ಡು ಕೊಟ್ಟು ಏನೋ ನಿಲ್ಲಿಸ್ಬಿಟ್ಟ ಮೇಲೆ ನಾನು ಎಮ್ಮೆ ಕಾಯಕ್ಕೆ ಹೋದೆ ಊರಿಗೆ. ನಮ್ಮೂರಿಗೆ ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ಬಂದರು, ಹೆಡ್ ಮಾಸ್ಟ್ರು ಅವರು. ಅವ್ರು ಏನು ಮಾಡ್ತಿದ್ರು ಪಾಪ, ಎಲ್ಲ ಮನೆಗೂ ಹೋಗೋರು. ಯಾವ ಮಕ್ಕಳು ಡ್ರಾಪ್ ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರಿಲ್ಲ. ಅದೇ ಈಗ ನಿಮ್ಮ ಸರ್ಕಾರಿ ಸ್ಕೀಮು ಮರಳಿ ಬಾ ಸ್ಕೂಲಿಗೆ ಅಂತ ಮರಳಿ ಬಾ ಸ್ಕೂಲ್ಗೆ ಅನ್ನೋದು. ಮನೆಗೆ ಹೋಗಿ ಇದು ಮಾಡೋಣ. ಒಬ್ಬ ಜವಾನ ಸಿದ್ದಯ್ಯ ಅಂತ ಇದ್ದ ಪಾಪ, 4th ಕ್ಲಾಸ್ ಎಂಪ್ಲಾಯ್, ಬೆಲ್ಲೊಡಿಯವನು. ಕರೆಕ್ಟ್. ಅದೇನು ರೈಲ್ವೆ ಕಂಬಿ? ರೈಲ್ವೆ ಕಂಬಿ. ಹೌದೌದು, ರೈಲ್ವೆ ಕಂಬಿ ಬೆಲ್ಲೊಡಿಯ ಜ್ಞಾಪಕ ಇದೆ, ನಮ್ಮ ಸ್ಕೂಲಲ್ಲೂ ಅದೇ. ಆಮೇಲೆ ನಮ್ಮ ಅಪ್ಪನಿಗೆ ಕೇಳ್ದ, ನಿಮ್ಮ ಮಗನಿಗೆ ಯಾಕೆ ಸ್ಕೂಲಿಗೆ ಸೇರಿಸಿಲ್ವ ಅಂತ. ಇಲ್ಲ, ಈ ಥರ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದೆ, ಅವನು ಸ್ಕೂಲಿಗೆ ಸೇರಿಸಲಿಲ್ಲ. ಓದೋದು ಬರೆಯೋದು ಬರ್ತದ ಅಂತ. ಚೆನ್ನಾಗಿ ಕಲ್ತಿದ್ದಾನೆ, ಓದೋದು ಬರೆಯೋದೆಲ್ಲ ಬರ್ತದೆ ಅಂತ ಹೇಳಿ ನಮ್ಮಪ್ಪ. ಅವನು ಸ್ಕೂಲಿಗೆ ಬಾ ಅಂತ ಕರ್ಕೊಂಡು ಹೋದ. ಸ್ಕೂಲಿಗೆ ಕರ್ಕೊಂಡೋಗಿ ಕನ್ನಡದಲ್ಲಿ ಉತ್ಕಲೇಖನ ಹೇಳ್ದ, ಕರೆಕ್ಟ್, ಡಿಕ್ಟೇಷನ್ನು. ದೊಡ್ಡ ನಾನು ಭಾಳ ಚೆನ್ನಾಗಿ ಬರೆದೆ. ಇನ್ನಿಬ್ಬರು ಇದ್ದರು ನನ್ನ ಜೊತೆಯಲ್ಲಿ, ಮರಲಿಂಗಯ್ಯ ಮತ್ತು ಮಿಣಸೇಗೌಡ ಅಂತ. ನಿಮ್ಮ 3 ಜನನು 5ನೇ ತರಗತಿ ಸೇರಿಸ್ಬಿಡ್ತೀನಿ, ಸೇರ್ಕೊತೀರಾ ಅಂತ. ಆಯಿತು ಸರ್, ಸೇರ್ಕೊಳ್ಳಿ. ನಮ್ಮ ಅಪ್ಪನಿಗೂ ಹೇಳಿದೆ, ಸೇರಿಸ್ಕೊಳ್ಳಿ. ಡೈರೆಕ್ಟ್ 5ನೇ ಕ್ಲಾಸ್ ಡೈರೆಕ್ಟಾಗಿ. ನಾನು 1 to 4 ಓದಲಿಲ್ಲ, ನೇರ 5ನೇ ತರಗತಿಗೆ ನಾನು, ಮರಲಿಂಗಯ್ಯ, ಮೆಣಸೇಗೌಡ ಅಂತ 3 ಜನನೂ ಸೇರ್ಕೊಂಡು. ಸೊ ಹಾಗಾಗಿ ನಾನು ಶಾಲೆಗೆ ಸೇರ್ಬೇಕಾಗಿ ಬಂತು. ನಿಮ್ಮ ಅಪ್ಪಗೆ ನಂಬಿಕೆ ಇತ್ತಾ ಓದ್ತೀರಾ ಅಂತ ನಂಬಿಕೆ ಇತ್ತಾ? ಯಾರು? ನೀವು? ನನಗೆ ಓದಬೇಕು ಅಂತ ಇಚ್ಛೆ ಇತ್ತು. ಹೆಂಗದು ಆ ಅಟ್ಮಾಸ್ಫಿಯರ್ನಲ್ಲಿ? ಯಾಕಂತಂದರೆ ಆ ಮೇಷ್ಟ್ರು ಅಕ್ಷರಾಭ್ಯಾಸ ಕಲಿಸ್ತಿದ್ನಲ್ಲ, ಐ ವಾಸ್ ನಂಬರ್ 1. ಮತ್ತು ವಿದ್ಯೆ ಕಲಿಬೇಕು ಅಂತಕ್ಕಂಥದ್ದು ಭಾವನೆ ಇತ್ತು ನನಗೆ.
ಆಗಲೇ ಸ್ಕೂಲಿಗೆ ಸೇರ್ಕೋಬೇಕು, ವಿದ್ಯೆ ಕಲಿಬೇಕು ಅಂತ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಅಣ್ಣ ಶಾಲೆಗೆ ಸೇರ್ಕೊಂಡಿದ್ರು ಕೂಡ 5ನೇ ತರಗತಿಗೆ ಬಿಟ್ಬಿಟ್ಟ ಅವನು. ನನ್ನ ತಮ್ಮದಿರು ಇಬ್ಬರು ಓದಲೇ ಇಲ್ಲ, ನಮ್ಮ ಅಕ್ಕದಿರು ಇಬ್ಬರು ಓದಲೇ ಇಲ್ಲ, ಶಾಲೆಗೆ ಹೋಗಲಿಲ್ಲ. ನನ್ನ ತಮ್ಮ ಒಬ್ಬ ಇಂಟ್ರೆಸ್ಟ್ ಆಫ್ ಎಜುಕೇಷನೇ ಯತೀಂದ್ರಂಗೂ ಬಂದಿರಬೇಕು. ನಿಮ್ಮ ಇಂಟ್ರೆಸ್ಟ್ ಆಫ್ ಎಜುಕೇಷನೇ ಯತೀಂದ್ರಂಗೂ ಬಂದಿರಬೇಕು. ಹೌದು, ಇರ್ಬೋದು, ಪಾಸಿಬಿಲಿಟಿ ಇಸ್ ದೇರ್. ಅಲ್ಲಿಂದ ಲಾ, ಅಲ್ಲಿಂದ BSc ಓದಿದೆ. MSc ಸೀಟ್ ಸಿಕ್ಕಲಿಲ್ಲ ನನಗೆ. ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ವ್ಯವಸಾಯ ಮಾಡ್ತಾ ಇದ್ದೆ. ಆಮೇಲೆ ಲಾನಾ? ಆಮೇಲೆ ಒಂದು ವರ್ಷ ಆದಮೇಲೆ ಲಾ ಸೇರ್ಕೊಂಡೆ. 68ನಲ್ಲಿ BSc ಪಾಸ್ ಆಯಿತು. 68 to 69ನಲ್ಲಿ ಡ್ರಾಪ್ ಬಿಟ್ಟು ಕಾಲೇಜಿಗೆ ಸೇರಲಿಲ್ಲ, ಲಾ ಕಾಲೇಜಿಗೂ ಸೇರಲಿಲ್ಲ, MS ಸೀಟ್ ಸಿಗಲಿಲ್ಲ. ಆಮೇಲೆ ಒಂದು ವರ್ಷ ಆದಮೇಲೆ ಊರಿನಲ್ಲಿ ವ್ಯವಸಾಯ ಮಾಡೋದು ಕಷ್ಟ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಲಾಕ್ ಸೇರ್ಕೊಂಡೆ. ಆಮೇಲೆ ಲಾ ಓದಿದ್ಮೇಲೆ ಅಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಲೆಕ್ಚರರ್ ಆಗಿದ್ದರು, ಪ್ರೊಫೆಸರ್ ಆಗಿದ್ದರು. ಅವ್ರು ನಮಗೇನು ಪಾಠ ಮಾಡ್ತಿರ್ಲಿಲ್ಲ, ಬಟ್ ಅವ್ರ ಸಂಪರ್ಕ ಬೆಳೀತು, ನಂಜುಂಡಸ್ವಾಮಿ ಅವ್ರ ಸಂಪರ್ಕ. ಅವ್ರ ಸಂಪರ್ಕ ಬೆಳೆದ ಮೇಲೆ ಒಂದು 7-8 ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅವರು ರಾಜಕೀಯ ನಮಗೆ ಕಾಲೇಜ್ನಲ್ಲಿ ಪಾಠ ಮಾಡೋದ್ರ ಬದಲು ರಾಜಕೀಯ ಪಾಠ ಮಾಡೋಕ್ಕೆ. ನೀವು ರಾಜಕೀಯಕ್ಕೆ ಬಂದಾಗ ನಿಮ್ಮ ಅಪ್ಪ ಇದ್ದರು? ಹಾಂ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ. ಈ ಲೈಕ್ ಡಿಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅಲ್ಲ, ಈ ಲೈಕ್ ಡಿಟ್ ರಾಜಕೀಯಕ್ಕೆ ಹೋಗ್ಲಿ ಅಂತ, ಹಾಂ, ರಾಜಕೀಯಕ್ಕೆ ಹೋಗ್ಲಿ ಅಂತ ಒಪ್ಕೊಂಡು